ನೋಡು, ನಿಮ್ಮ ಅತ್ತೆ ಹಂಗ ಹೋಗೋವಳೆ ಇಲ್ಲ ಮನೆಯಾಗೆ. ಇವತ್ತು ಎಷ್ಟು ಬುದ್ಧಿ ಕಲಿಸ್ಬೇಕು ಅವಳಿಗೆ ಅಷ್ಟು ಕಲಿಸು. ಏನು ಕ್ಯಾಮೆ ಮಾಡಕ್ ಹೋಗ್ಬೇಡ. ಕುಂತ್ರು ನಿಂತ್ರು ಟಾರ್ಚರ್ ಇಕ್ಬೇಕು. ಪಾಪ ಕಮ್ಲೆಗೆ ಹೆಂಗಂದ್ರೆ ಹಂಗೆ ನೆನೆಯ ಟಾರ್ಚರ್ ಇಕ್ತಾವಳು ಅವಳು. ಆ ಕಮ್ಲೆನ ನಾನು ಕರ್ಕೊಂಡು ಹೋಯ್ತೀನಿ, ಸರಿನಾ? ಅವಳಿಗೊಸಿ ಬುದ್ಧಿ ಹೇಳ್ಬೇಕು. ಹಿಂಗೆ ಗೊತ್ತಾ, ಕಮ್ಲೆನ ನನ್ನ ತಮ್ಮ ಲವ್ ಮಾಡ್ತಾ ಇರೋದು ಗೊತ್ತಾ ನಿಂಗೆ? ಪಾಪ ಕಮ್ಲಿ ಅವಳು ಎಷ್ಟು ಮುಗಿದಳು ಅಂತಂದ್ರೆ ಇವಳನ್ನ ಕಂಡ್ರೆ ಎಷ್ಟು ಹೆದರ್ಕತಾಳೆ ಗೊತ್ತಾ? ಅವಳ್ತ ಕೆಲಸ ಮಾಡಿಸ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೇನೇನೋ ಮಾಡ್ತಾ ಇರೋದು. ದರಿದ್ರಳು ಸರಿ ಇಲ್ಲ. ನಿನ್ನಾದ್ನಿ ನೋಡು, ಇವತ್ತು ಹೆಂಗ್ ರುಬ್ತೀಯ ಅಂದರೆ ಹಾಕ್ಕೊಂಡು ಏನು ಕೂಳು ಗೀಳು ಏನು ಹಾಕದಿದ್ದಂಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬು. ಮನೆನಾಗ ಬೇರೆ ಯಾರು ಇಲ್ಲ, ನೋಡ್ತಾ ಇರು ಹೆಂಗೆ ಕೊಡ್ತೀನಿ 2-3 ದಿನ ಚಮಕ್ ಅವಳಿಗೆ. ಅಂದರೆ ನಾವು ಮಾಡಿರೋ ಪಿಲ್ಲನ್ಗೆ ಅವಳೇ ಬಾಯ್ ಬಿಡಬೇಕು ಕಣಕ್ಕ. ಹೌದು, ಹಿಂಗೆ ತೆಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಳಜ್ಜಿ ಅವಳೇ ಬಾಯ್ ಬಿಡಬೇಕು. ಅಲ್ಲಿ ಗಂಟನವೇ ನೋಡ್ತಾ ಇರು ಏನು ಮಾಡ್ತೀನಿ ಅಂತೇಳಿ. ಅಲ್ಲ ಕಿತ್ತೋದಳು ನಾನೇ ಮನೆ ಮಗಳು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೆಂಗೆ ಬಂದು ನುಗ್ಬಿಟ್ಟು ಹೆಂಗೆ ಆಟ ಆಡ್ತಾವಳಲ್ಲ, ಮಾಡ್ತೀನಿ ನೋಡು, ಸರಿಯಾಗಿ ಮಾಡ್ತೀನಿ. ಕಮ್ಲೆ ಎಲ್ಲೋಗವಳೆ? ಅಯ್ಯೋ ಅಕ್ಕ ಬೋಲೆ ಎದುರಿಸ್ಬಿಟ್ಟವಳು ಎನಿಸದೆ. ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನ್ಗೋಗಿದ್ಲು. ನೀನೇನು ಅಡುಗೆ ಮಾಡಬೇಡ ಕಣವ, ಹೋಗಿ ಸುಮ್ಮನೆ ಮನಿಕ, ನಾನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ. ಅಯ್ಯೋ ನಂಗೆ ಭಯ ಆಯ್ತದೆ, ಅಡುಗೆ ಮಾಡ್ತೀನಿ ಅಂತ ಕುಂತ್ಕೊಂಡಿದ್ಲು. ಏ ಕಮ್ಲೆ ನೀನು ಹೋಗಿ ಸುಮ್ಮನೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ. ಅವಳು ಶಾನೆ ಎದುರಿಸ್ತಾಳೆ. ಬಿಡಬೇಡ, ಹಾಕೊಂಡು ಚೆನ್ನಾಗಿ ಚಟ್ನಿ ಅರದು ಬಿಡು ಆ ಕಿತ್ತೋಗಿರೋಳಿಗೆ. ನಮ್ಮ ಹತ್ರ ಆಟ ಆಡಕ್ಕೆ ಬಂದ್ಬಿಟ್ರೆ ಹೆಂಗಿರ್ತದೆ ಹೇಳು ಮಾಂಜ. ಏನು ಒಳ್ಳೆಯರು ಅಂದರೆ ನಮ್ಗೇನು ಗೊತ್ತಾಗಕ್ಕಿಲ್ಲ. ಇವರೆಲ್ಲ ಬುದ್ಧಿವಂತರು, ನಾವೆಲ್ಲ ದಡಬಡೆತದವು ಅಂತ ಅನ್ಕೊಬಿಟ್ಟವೆ. ನಾವೆಷ್ಟು ಬುದ್ಧಿವಂತರು ಅಂತ ತೋರ್ಸನ. ಅವಳೇ ಬಾಯ್ಬಿಟ್ಟು ಹೇಳ್ಬೇಕು, ನಾನು ಈ ಮನೆ ಮಗಳೇ ಅಲ್ಲ ಅಂತೇಳ್ಬಿಟ್ಟು ಅವಳೇ ಬಾಯ್ಬಿಟ್ಟು ಹೇಳ್ಬೇಕು. ಯಾರ ಹತ್ರ? ನಿಮ್ಮ ಅತ್ತೆ ಹತ್ರ. ಅವಳೇ ಬಾಯ್ಬಿಟ್ಟು ಹೇಳೋ ಗಂಟನವೇ ಹಾಕೊಂಡು ರುಬ್ಬೆ ನೋಡೇ ಬಿಡೋಣ. ನೀನ್ ಧೈರ್ಯ ಎಲ್ಲ ಕೊಟ್ಟ ಮೇಲೆ ಇನ್ನೇನಕ್ಕ ನನಗೆ? ನೀನು ಹೋಗಿ ಆರಾಮಾಗಿರು, ನಾನು ಹೆಂಗೆ ಹಾಕೊಂಡು ಜಾಲಿಸ್ತೀನಿ ಅಂತ ನೋಡ್ತಾ ಇರು. ಬುಟ್ಟೆನ ನಾನು ಅವಳನ್ನ ಸರಿಯಾಗಿ ಮಾಡ್ತೀನಿ ನೋಡು. ಸರಿಯಾಗಿ ಮಾಡಿಸು. ಸರಿ ಕಣಕ್ಕ. ಕಮಲ ಇವತ್ತು ಈಚೆ ಕಡೆಗೆ ಬರೋದಂತೂ ಗ್ಯಾರಂಟಿ ಇಲ್ಲ. ನೀನು ಆರಾಮಾಗಿ ಮನೆಗೆ ಹೋಗು. ಅವಳನ್ನ ನಾನು ನಾಳೆ ಯಾವಾಗ ಒಪ್ಪಿಸ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಅವಳು ಶಾನೆ ಎದ್ರುಕೊಂಡವಳೆ, ಇವಳು ಎದುರಿಸೋಳಲ್ಲ, ಅದಕ್ಕೆ ಬತ್ತಾವಳೆ ವಾಕಿಂಗ್ ಹೋಗುದ್ಲಲ್ಲ, ಬತ್ತಾವಳೆ. ನೀನು ಹೊರಡಕ್ಕ ನಾನು ನೋಡ್ಕೊತೀನಿ. ಸರಿ ಕಣಮ್ಮಿ, ಆಯ್ತು. ಆಮೇಗಿಂದ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರೋಣ, ವಾಲ್ ತಕ್ಕ ಬಂದ್ಬಿಡು. ಸರಿ ಕಣಕ್ಕ, ಆಯ್ತು. ಅದ್ಗೆ ಬೇಗ ಬನ್ನಿ. ಎಲ್ಲ ಅವಳು ಕಮಲೆ ಕಾಣ್ತಾನೆ ಇಲ್ವಲ್ಲ? ನನಗೆ ಇವತ್ತು ಆಪಲ್ ಜ್ಯೂಸ್ ಕುಡಿಬೇಕು. ಆಪಲ್ ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಬಂದು ಕೊಡ್ಬೇಕಿತ್ತು. ನೋಡಿ ಮನೆಯಾಗ ಆಪಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಹೋಗಿ ಆಪಲ್ ತಗೊಂಡು ಬನ್ನಿ ಬೇಗ. ಆಪಲ್ ನಾನು ತಗೊಂಡ್ ಬರ್ಬೇಕು. ಕಾಸ್ಯಾರು ನಿಮ್ಮ ಅಪ್ಪ ಕೊಡ್ತಾನ? ಇದೇನದ್ಕೆ ಹೆಂಗೆಂಗೋ ಮಾತಾಡ್ತಾ ಇದ್ದೀರಾ ನೀವು? ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ? ನಿಮ್ಮ ಅಪ್ಪ ತಂದು ಕೊಡ್ತಾನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರಲ್ಲ, ಈಗೇನು ನಿಮಗೆ ಗೊತ್ತಲ್ವಾ ನಾನು ಇವತ್ತು ಯಾವ ಜ್ಯೂಸ್ ಕುಡಿತೀನಿ ಅಂತೇಳಿ? ಇವತ್ತು ಬುಧವಾರ ನಾನು ಆಪಲ್ ಜ್ಯೂಸ್ ತಾನೇ ಕುಡಿಯೋದು. ನೀವ್ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ನೀನೇನು ದೊಡ್ಡ ಡಿಸಿ ಬಾಯಿ ಮುಚ್ಕೊಂಡು ರಾತ್ರಿ ಅನ್ನಕ್ಕೆ ಒಗ್ಗರಣೆ ಹಾಕಿವ್ನಿ ಬಂದು ತಿನ್ನೋದು ಕಲಿ, ಇಲ್ಲ ಅಂದ್ರೆ ಉಪವಾಸ ಬಿದ್ದಿರು. ಹೋ ಈ ಅಮ್ಮಂಗ ಆಪಲ್ ಜ್ಯೂಸು ಆರೆಂಜ್ ಜ್ಯೂಸು ಏನಿರಪ್ಪ ಗಿಡ ಹಾಕವ್ನಿ. ಅದಕ್ಕೆ ದಿಸ್ ಇಸ್ ಟೂ ಮಚ್. ಅದಕ್ಕೆ ವಾಟ್ ಇಸ್ ದಿಸ್? ಅದಕ್ಕೆ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಅಮ್ಮಗೆ ಸರಿಯಾಗಿ ಹೇಳಿ, ನಿಮಗೆ ಸರಿಯಾಗಿ ಮಾಡಿಸ್ತೀನಿ, ನೋಡ್ತಾ ಇರಿ. ಅಮ್ಮ ಹೋಗಿದ ತಕ್ಷಣ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ದೀರಾ ನೀವಂತೂ. ಅಮ್ಮ ಇದ್ದಾಗ ನಾದ್ನಿ ಬೇಬಿ ಅಂತ ನೋಡ್ಕೊತೀರಾ. ಅದೇ ಅಮ್ಮ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಇಷ್ಟೆಲ್ಲನೂ ಆಟ ಆಡಿಸ್ತಿದ್ದೀರಾ ನನ್ನ. ನನಗೆ ಒಗ್ಗರಣೆ ಅನ್ನಲ್ಲ, ಬೇಡ, ನಾನು ಅದನ್ನೆಲ್ಲ ತಿನ್ನಲ್ಲ. ನನಗೆ ಏನಿದ್ರು ನನಗೆ ಆಪಲ್ ಜ್ಯೂಸ್ ಬೇಕೇ ಬೇಕು. ಎಲ್ಲಿ ಅವಳೆಲ್ಲೋದ್ಲು ಅವಳು ಕಮಲೆ, ಅವಳ ಹತ್ರನೇ ಹೇಳ್ಬಿಟ್ಟು ಮಾಡಿಸ್ತೀನಿ ರೀ. ಮೊದಲು ನಿಮಗೆ ನಮ್ಮ ಅಮ್ಮಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ. ಏಯ್ ಯಾವಳ್ಗನ ಹೇಳ್ಕೊ ಹೋಗಲೇ, ಕತ್ತೆ ಬಲ್ಲ ಕುದುರೆ ಜುಟ್ಟು. ಇವಳೇನು ಇಷ್ಟೊಂದು ದುರಂಕರವಾಗಿ ಆಡ್ತಾವಳಲ್ಲ. ಇರು ಅಮ್ಮಂಗೆ ಫೋನ್ ಮಾಡ್ತೀನಿ. ಅಯ್ಯೋ ಇದೇನು ಅಮ್ಮನ ಫೋನ್ ಸ್ವಿಚ್ ಆಫ್ ಬರ್ತಾಯ್ತಲ್ಲ? ಸ್ವಿಚ್ ಆಫ್ ಯಾಕಾಯ್ತು? ಎಲ್ಲೋಯ್ತು ಅಮ್ಮ? ಅಮ್ಮನೂ ಇಲ್ಲ, ಈ ಮನೆಯಾಗ ಯಾರೂ ಇಲ್ಲ. ಅಯ್ಯೋ ಈ ಅಮ್ಮ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗೈತೆ? ಜಯಮ್ಮ ಫೋನ್ ಸ್ವಿಚ್ ಆಫ್ ಯಾಕೆ ಮಾಡ್ಕೊಂಡಿದ್ಯಾ? 10 ಸಲ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಂಥದ್ದು ಎಲ್ಲಿಗೋಯ್ತು? ಇವಳೇ ನನಗೆ ಅಡುಗೆ ಮಾಡ್ಕೊಡೋದು. ಕಮಲೆ ಇಲ್ವಾ? ಅವಳನ್ನೇ ಕರೆಸ್ಬಿಟ್ಟು ಮಾಡಿಸ್ತೀನಿ ಇರು. ಕಮಲೆ, ಏ ಕಮಲಾ, ಏನ್ ಮಾಡ್ತಾ ಇದೀಯಾ? ಬಾರೆ. ಹೇಳಿ. ಯಾಕೆ ಇನ್ನೂ ಜ್ಯೂಸ್ ರೆಡಿ ಮಾಡಿಲ್ಲ? ಇವತ್ತು ನನ್ನ ಟಿಫನ್ ಏನು ಅಂತ ನಿನಗೆ ಗೊತ್ತಿಲ್ವಾ? ಹೇಳೆ. ಪನ್ನೀರ್ ಬಿರಿಯಾನಿ ಮಾಡಬೇಕು ಅಂತ ನಿನಗೆ ಗೊತ್ತಿಲ್ವೇನೆ? ಯಾಕೆ ಮಾಡಿಲ್ಲ? ಮೇಡಮ್ ಅದು ಮನೆಯಲ್ಲಿ ಐಟಮ್ಸ್ ಏನೂ ಇಲ್ಲ ಮಾಡೋಕ್ಕೆ. ಆಪಲ್ ಗೀಪಲ್ ಏನೂ ಇಲ್ಲ. ನಾನು ನಿಮ್ಮ ಅತ್ತಿಗೆನ ಕೇಳಿದೆ, ಅವ್ರು ಏನೂ ಇಲ್ಲ ಅಂತ ಹೇಳಿದ್ರು. ಈ ಕಮಲೆಗೆ, ಕಮಲೆ ನಿನ್ಗಂತೂ ಹೇಳ್ತಾ ಇದ್ದೀನಲ್ಲ, ಊಟ ಆಗ್ತಿರೋದೇನೆ ಹೆಚ್ಚು ಈ ಮನೆಗೆ ನಿನಗೆ. ನೋಡು ಮನೆಯಾಗ 16 ಅಡುಗೆ ಮಾಡಿ ಹಾಕ್ತೀಯಾ. ಇನ್ನೊಂದ್ಸಲ ನೀನೇನಾದ್ರು ಅಡುಗೆ ಮನೆಗೆ ಹೋದೆ ಅಂದ್ರೆ ಕಾಲು ಮುರಿದಾಕ್ಬಿಡ್ತೀನಿ. ಏಯ್ ನಿಮ್ಗೆ ಏನಾಗೈತೆ? ಅದಕ್ಕೆ ನೀವು ಅಡುಗೆ ಮಾಡ್ಕೊಡಲ್ಲ, ಅವಳ ಹತ್ರ ಮಾಡಿಸ್ಕೊಂಡು ತಿಂತೀನಿ ಅಂದ್ರೆ ಅದಕ್ಕೂ ಬಿಡಲ್ಲ. ಮಾತಿಗೆ ಮುಂಚೆ ಕಡ್ಡಿ ಆಡ್ಸ್ಕೊಂಡು ಬರ್ತಾ ಇದ್ದೀರಾ. ನೋಡಿ, ಒಂದು ನೀವು ಮಾಡ್ಕೊಡಿ, ಇಲ್ಲ ಕಮಲನ ಅಡುಗೆ ಮನೆ ಕಳಿಸ್ತೀನಿ ನಾನು. ಏಯ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಇವತ್ತಲ್ಲ ನಾಳೆ ಗಂಡನ ಮನೆಗೆ ಹೋಗೋಳು. ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಏನ್ ಬೇಸಾಗ್ತೀನೋ ಅದನ್ನ ತಿನ್ಕೊಂಡಿರ್ಬೇಕು ಮುಚ್ಕೊಂಡು. ನಿನಗೆ ಇರು. ಸೊಪ್ಪಿನ ಸಾರು, ರಾತ್ರಿ ಸೊಪ್ಪಿನ ಸಾರು ಐತಲ್ಲ, ತಂದು ಮಕ್ಕಕ್ಕೆ ಹಾಕ್ತೀನಿ, ತಿನ್ನಿವಂತೆ. ನಿನ್ನಂತೊಳಗೆ ಒಗ್ಗರಣೆ ಅನ್ನೋ ವೇಸ್ಟೆ. ಅದನ್ನ ತಾನೇ ಯಾಕೆ ಕೊಡಬೇಕು? ನಾನಂತೂ ಆರಾಮಾಗಿ ತಿನ್ಕೊಂತೀನಿ. ಪದ್ದು ಅಕ್ಕ ಬೇರೆ ಬರ್ತೀನಿ ಅಂತ ಹೇಳ್ತಿತ್ತು, ಅವ್ರಿಗನ ಇಟ್ಕೊಡ್ತೀನಿ.
ನಿನಗಂತೂ ಆ ಸೊಪ್ಪಿನ ಸಾರೆ ಗತಿ. ಲೇ ಕಮ್ಲೆ, ಇನ್ನೊಂದ್ಸಲ ಏನಾದ್ರು ಅಡುಗೆ ಮನೆ ಕಡೆ ಕಾಲಿಕ್ದೆ ಅಂದ್ರೆ 2 ಕಾಲು ಇರಕ್ಕಿಲ್ಲ, 2 ಕಾಲು ಮುರಿದ್ಬಿಟ್ಟು ಮೂಲೆ ಕೂರಿಸ್ಬಿಡ್ತೀನಿ. ಅಯ್ಯೋ ಅಕ್ಕ, ಇಲ್ಲ ಇಲ್ಲ, ನಾನು ಹೋಗಲ್ಲ. ಮೇಡಮ್, ನನಗೆ ಏನ್ ಮಾಡ್ಲಿ ಮೇಡಮ್? ಅವ್ರೇನಾದ್ರು ಹೇಳಿದ್ರೆ ಹೋಗ್ಬಿಟ್ಟು ಮಾಡ್ಬೋದು, ಅವ್ರ ಅಡುಗೆ ಮನೆ ಅಲ್ವಾ? ಆ, ನನ್ನ ಅಡುಗೆ ಮನೆಯೇನೆ. ಯಾರಪ್ಪನೇನ್ ಸಂಪಾದನೆ ಮಾಡಿಲ್ಲ ಇಲ್ಲಿ. ನಾನು ಸಂಪಾದನೆ ಮಾಡಿರೋದು ಅಡುಗೆ ಮನೆಗೆ ಸಾಮಾನೆಲ್ಲನೂ. ಓಹೋ, ಅವತಾರಗಳು 16 ಅಡುಗೆ ಮಾಡಿ ಇಕ್ತಾ ಇದ್ರೆ ನಮ್ಮ ಮನೆ ಏನಿರ್ಬೇಕಾ, ಇಲ್ಲ ಮುಂಡ ಮುಚ್ಕೊಂಡು ಹೋಗ್ಬೇಕಾ? ಓಹೋ, ದಿನಕ್ಕೆ ಅಮ್ಮಂಗೆ 4-5 ಥರ. ಏನು ಆಪಲ್ ಜ್ಯೂಸ್ ಅಂತೆ ಬೆಳಿಗ್ಗೆ, ಮಧ್ಯಾಹ್ನ ಆದ್ರೆ ಅಮ್ಮಂಗೆ ಫ್ರೂಟ್ ಸಲಾಡು, ಸಂಜೆ ಆದ್ರೆ ಅಮ್ಮಂಗೆ ಕಡಲೆಕಾಳು ಉಸ್ಲಿ, ಆ ಉಸ್ಲಿ ಈ ಉಸ್ಲಿ. ಅಷ್ಟು ಸಾಲದು ಅಂತ ಬೆಳಿಗ್ಗೆ ಒಂದು ತಿಂಡಿ ಮಾಡ್ಬೇಕಂತೆ, ಮಧ್ಯಾಹ್ನ ಒಂದು ತಿಂಡಿ ಮಾಡ್ಬೇಕಂತೆ, ರಾತ್ರಿಗೆ ಸೂಪ್ ಮಾಡ್ಬೇಕಂತೆ. 10 ಥರ ಸೂಪ್ ತಿನ್ಕೊಂಡು ಕುಡ್ಕೊಂಡು ಕುತ್ಕೊಳಕ್ ನಾವೇನು ಕೋಟ್ಯಾಧೀಶ್ವರ? ಏಯ್ ಹೋಗ್, ಸುಮ್ಮನೆ ಹಾಕಿ ತಿನ್ಬೇಕು ಅಷ್ಟೇ ನೀ ಮುಚ್ಕೊಂಡು. ಏ ಕಮ್ಲೆ, ನೀನು ಅಷ್ಟೇನೇನೆ. ಇವಳದು ಯಾಕೋ ಜಾಸ್ತಿ ಅತಿಯಾಗೋಗ್ಬಿಟ್ಟೈತೆ. ಲೇ ಕಮ್ಲೆ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಹೆಂಗನ ಮಾಡಿ ಅವ್ನ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ತಗೊಂಬಿಟ್ ಬಾ. ಕೇಳಿಸ್ತಾಯ್ತು ನನಗೂ ಮಾತಾಡೋದು. ಕಾಲ್ ಮುರಿತೀನಿ. ಅತ್ತಿಗೆ ಏನಾಯ್ತು? ಚೆನ್ನಾಗೇ ಇದ್ರಲ್ಲ? ಚೆನ್ನಾಗಿದ್ರು ಇದು ಯಾಕೆ ಹಿಂಗೆ ಆಡ್ತಾವ್ರೆ? ನಮ್ಮಮ್ಮ ಹೋಗಿದ ತಕ್ಷಣನೇ ಎಷ್ಟು ನಾಟಕ ಆಡ್ತಾವ್ರು ನೋಡು. ನನಗೆಲ್ಲ ಮೋಸ ಮಾಡೋರೆ ಆಗ್ಬಿಟ್ರು. ಲೇ ಕಮ್ಲೆ, ನೀನು ನೋಡಿದ್ರೆ ನನ್ನ ಹುಡುಗಿನೇ ಬುಟ್ಟಿಗೆ ಹಾಕಂತ ಇದೆಯಾ ಹುಡುಗನ? ಈಗ ನೋಡಿದ್ರೆ ಇವಳು ನೋಡಿದ್ರೆ ನಮ್ಮಮ್ಮ ಇಲ್ಲ ಅಂತ ನನ್ನ ಹತ್ರನೇ ಗಿರಗಿರಗಿರಗಿರ್ಗಿಟ್ಲಿ ಆಡಿಸ್ತೈತೆ. ನಾನೇನು ಮಾಡಿಲ್ಲ ಮೇಡಮ್, ನೀವು ನನ್ನ ಬಗ್ಗೆ ಮಾತಾಡ್ಬೇಡಿ. ಅವರೇ ನನ್ನ ಹಿಂದೆ ಬಂದಿದ್ದು. ತಗ, ರಾತ್ರಿ ದಿನನೇ ಇಟ್ಟು ಸಾರು ಮಿಕ್ಕೈತೆ, ತಿನ್ಕ. ಇನ್ನಿದಕ್ಕಿನ್ನೂ ನಿಂಗೇನು ಶಾನೆ ಕೊಡಕ್ಕಂತೂ ಆಗಲ್ಲ ಬಿಡು. ಇದನ್ನೇ ತಿನ್ಕ ತಗ. ವಾಟ್ ಇಸ್ ದಿಸ್? ನಾನು ಇದನ್ನೆಲ್ಲ ತಿನ್ನಲ್ವಲ್ಲ, ನಾನು ಇದನ್ನ ತಿನ್ಬೇಕಲ್ಲ, ತಿನ್ಲೇಬೇಕಲ್ಲ. ಇಲ್ಲ ರಾತ್ರಿ ತನಕ ಈ ತಟ್ಟೆನಾಗಿ ಹಿಂಗೆ ಇರ್ತೈತೆ. ಇನ್ನೇನು ಮಧ್ಯಾಹ್ನ ಕಳ್ಸೋಗ್ತೈತೆ, ರಾತ್ರಿದಲ್ವಾ ಮುದ್ದೆನು ಸಾರು ಎಲ್ಲನೂ. ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ತಿನ್ನ ತನಕನೂ ನಾನಂತೂ ನಿನಗೆ ಬೇರೆ ಯಾವ ಅಡುಗೆನೂ ಮಾಡಕ್ಕಲ್ಲ. ನೋಡಿ, ನೀವು ಹಿಂಗೆ ಆಡ್ತಾ ಇದ್ರೆ ನಮ್ಮ ಅಣ್ಣ ಬರ್ಲಿ, ಹಂಗೆ ಅಮ್ಮನೂ ಬರ್ಲಿ, ನಿನಗೆ ಅವಾಗ ಗ್ರಾಚಾರ ಬಿಡಿಸ್ತೀನಿ. ಓ ಹೌದಾ ಕಮ್ಲೆ? ಅಕ್ಕ, ಈ ಊಟನ ನೀನೇ ತಿನ್ನು. ಶಿವಳು ಅಣ್ಣ ಹಂಗೇನೆ ಅವ್ರ ಅಮ್ಮ ಬರೋ ತನಕ ಹಿಂಗೆ ಮೆರೆದಾಡ್ಕೊಂಡಿರ್ಲಿ, ಸರಿನಾ? ಏಯ್, ಅತಿಯಾಗಿ ಆಡ್ತಾ ಇದೀಯ ನೀನು. ನಾನು ಸರಿಯಾಗಿನೇ ಆಡ್ತಾ ಇದ್ದೀನಿ. ಈಗ ನನಗೆ ಅಡುಗೆ ಮಾಡ್ಕೊಡಕ್ಕೆ ಏನು ಪ್ರಾಬ್ಲಮ್ಮು? ಅವಳು ಅಡುಗೆ ಮಾಡ್ತಾಳೆ ತಾನೆ, ಅವಳ ಹತ್ರ ಅಡುಗೆ ಮಾಡಿಸ್ಕೊಂತಾನೆ ತಿನ್ನೋದು ನಾನು. ನಿನಗೇನು ಕಷ್ಟ? ಅಯ್ಯೋ, ನನಗೆ ಕಷ್ಟನೇ. ಈ ಮುದ್ದೆ ಸಾರು ಮಾತ್ರ ನಾನು ತಿನ್ನಲ್ಲ, ಅವಶ್ಯಕತೆನೇ ನನಗಿಲ್ಲ. ನಾನು ಯಾಕೆ ತಿನ್ನಲಿ? ಈ ಮುದ್ದೆ ಸಾರು ತಿನ್ಬಿಟ್ಟು ಡುಮ್ಮಿ ಆಗ್ಬೇಕಾ ನಾನು ತಿನ್ನಲ್ಲ. ಅಕ್ಕ, ಇದೇನು ಮಾಡ್ತಾ ಇದ್ದೀರಕ್ಕ? ಅವಳು ದುರಾಂಕನ ಇಳಿಸ್ತಾ ಇದ್ದೀನಿ. ಕಮ್ಲೆ, ಕೂತ್ಕೊಂಡು ಆರಾಮಾಗಿ ಊಟ ಮಾಡು, ನೀನು ತಲೆ ಕೆಡಿಸ್ಕೋಬೇಡ. ಇವಳು ಹಿಂಗೆ ಇದ್ರೆ ಹಿಂಗೆ ದುರಾಂಕರದ ದೌರತ್ತಿವಳು. ಹೋಗಿ ನೀನು ಬಗ್ಬೋದು, ನಾನು ಬಗ್ಗಲ್ಲ ಇಂಥದಕ್ಕೆಲ್ಲ. ನಾನು ದೊಡ್ಡ ಮಳ್ಳಿ ಇವಳು ಗೊತ್ತಾ? ಇವಳು ಇರಪ್ಪ ದೊಡ್ಡ ಕಳ್ಬಡೆತದವು. ಇವ್ರ ಕತೆ ನನಗೆ ಗೊತ್ತು. ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ನಿನಗೆ ಎಷ್ಟು ಕಾಟ ಕೊಟ್ಟಿಲ್ಲ ಹೇಳವಳು? ನೀನು ಸುಮ್ಮನೆ ಮುದ್ದೆ ಸಾರು ತಿನ್ಕ, ತಿರ್ಗ ಅದು ಸಿಗಲ್ಲ. ಅಡುಗೆ ಅಂತೂ ಮಾಡೋದೇ ಇಲ್ಲ ಇವತ್ತು. ಅಯ್ಯೋ ಅಕ್ಕ, ಅಂದರೆ ಇಷ್ಟು ದಿನ ಚೆನ್ನಾಗೇ ಇದ್ರಿ, ಸಡನ್ನಾಗಿ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಅದೆಲ್ಲ ನಿಮಗೆ ಕೊನೆಗೆ ಅರ್ಥ ಆಗ್ತದೆ, ಆಮೇಲಿಂದ ಹೇಳ್ತೀನಿ. ನೀನು ಸುಮ್ಮನೆ ಊಟ ಮಾಡು, ಕುತ್ಕೊಂಡು ಆರಾಮಾಗಿ ತಿನ್ನೋಗಿ ಸುಮ್ಮನೆ. ಅಯ್ಯೋ, ಈ ರೂಮ್ ಬೀಗ ಯಾಕೆ ಹಾಕಿದ್ಯಾ? ಏಯ್, ನನ್ನ ರೂಮ್ ಬೀಗ ಯಾಕೆ ಹಾಕಿದ್ಯಾ? ಅದು ನಿನ್ನ ರೂಮು ಅಂತ ಹೇಳ್ದವ್ರು ಯಾರು? ಅದು ನನ್ನ ರೂಮು, ನನ್ನ ಗಂಡನ ರೂಮು. ನನ್ನ ಗಂಡ ಎಲ್ಲೋ ಕೆಲಸಕ್ಕೆ ಅಂತ ದೂರ ಹೋಗವನೆ, ಅದಕ್ಕೇನೆನಿಯ ನಿನಗೆ ಅಂತ ಕೊಟ್ಟಿದ್ದೆ. ಈಗ ತುಂಬ ಚಳಿ ಆಗ್ತಾಯಿತ್ತಲ್ವಾ, ಅದಕ್ಕೇನೆನಿಯ ಆ ರೂಮಾಗಿ ನಾನೇ ಮಲ್ಕೋತೀನಿ, ನೀನೇ ಈಚೆ ಕಡೆ ಎಲ್ಲಾದರೂ ಮಲ್ಕ. ನನಗೆ ಅಂತಾನೆ ಅಮ್ಮ ರೂಮ್ ರೆಡಿ ಮಾಡಿ ಕೊಟ್ಟಿರೋದು. ನಮ್ಮಮ್ಮ ನನಗೋಸ್ಕರ ಅಂತಾನೆ ಅಷ್ಟೆಲ್ಲ ಮಾಡಿರೋದು. ಈಗ ನೀನು ನೋಡಿದ್ರೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ನೋಡು, ಸುಮ್ಮನೆ ನನಗದೆಲ್ಲ ಗೊತ್ತಿಲ್ಲ. ನನ್ನ ರೂಮ್ ಬೀಗನಾದರೂ ಕೊಡು, ನಾನು ಇಲ್ಲಿ ಕುತ್ಕೊಂಡು ಏನು ಮಾಡಲಿ? ನಾನು ನನ್ನ ರೂಮಾಗೆ ಮಲ್ಕೋಬೇಕು. ನನ್ನ ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ನೋಡ್ಕೊಂಡು ರೂಮಲ್ಲೇ ಇರಬೇಕು. ನನಗೆ ಹಾಲಲ್ಲಿ ಕಲ್ ಮೇಲೆ ಕುತ್ಕೊಂಡು ನನಗೆ ಅಭ್ಯಾಸನೇ ಇಲ್ಲ. ಏನು ಹೇಳು ದೊರೆ ಮೊಮ್ಮಗಳು, ಮುಚ್ಕೊಂಡು ಹೋಗಲೇ ಕೂತ್ಕೊಳ್ಳ, ಇಲ್ಲೇನೆ ಏನಾಗಲ್ಲ. ನಾನು ರೂಮಾಗೆ ಮನಿಕೋಬೇಕು. ಹಬ್ಬಬ್ಬಬ್ಬ, ಈ ಚಳಿಗೆ ಹಬ್ಬಬ್ಬಬ್ಬ, ನಾನೇನಾದರೂ ಇಲ್ಲಿ ಮಲ್ಕೊಬಿಟ್ರೆ ನನ್ನ ಚರ್ಮ ಕಾಂತಿ ಏನಾಗಬೇಡವೆ? ನಾನು ರೂಮಾಗೆ ಮಲ್ಕೋತೀನಿ. ನಾನಂತೂ ಇಲ್ಲೆಲ್ಲ ಮಲ್ಕೊಳಲ್ಲ. ಊಟನೂ ಕೊಡ್ತಾ ಇಲ್ಲ, ಇಷ್ಟ ಬಂದಿರ ಊಟ ತಿನ್ನಕ್ಕೂ ಬಿಡ್ತಾ ಇಲ್ಲ. ಈಗ ನೋಡಿದ್ರೆ ರೂಮು ಬಿಡ್ತಾ ಇಲ್ಲ, ರೂಮು ಕಿತ್ಕೋತೀನಿ ಅಂತ ಹೇಳ್ಬಿಟ್ಟು ಕಿತ್ಕೋತಾ ಇದ್ದೀರಾ. ರೂಮ್ ಬಾಕ್ಲೆಲ್ಲ ಹಾಕಿದ್ಯಾ ನೀನಂತೂ? ನಿನಗೆ ಏನೋ ಕಾದೈತೆ ನಮ್ಮ ಅಮ್ಮನ ಹತ್ರ. ನಾನು ಕಾದಾಯ್ತು, ನೀನು ಕಾದಾಯ್ತು, ಆಮೇಲೆ ನೋಡೋಣ. ರೂಮ್ ಬಾಗ್ಲಲ್ಲ, ಅಡುಗೆ ಮನೆ ಬಾಗ್ಲೂ ಬೀಗ ಹಾಕಿದ್ದೀನಿ. ನಾನು ಮಲ್ಕೊಂಡಾಗ ನೀನು ಆಮೇಲೆ ಕದ್ದೋಗ್ಬಿಟ್ಟು ತಿಂದ್ಬಿಟ್ರೆ ಯಾಕೆ ಬೇಕು? ಕೊಟ್ಟಿದ್ದನ್ನು ತಿನ್ನಲ್ಲ ಅಂದಲ್ಲ. ನಿಮ್ಮ ಅಣ್ಣ ಬರೋ ತನಕ ಕಾದ್ಬಿಟ್ಟು ನಿಮ್ಮ ಅಣ್ಣ ನಿಮ್ಮ ಅಮ್ಮನ ಕೈಗೆ ಇಕ್ಕಿಸ್ಕೊಂಡು ಹೊಟ್ಟೆ ತುಂಬ ತಿನ್ನಿ ಮೇಡಮ್, ಸರಿನಾ? ಛೇ, ಏನಾಯ್ತು? ಅಷ್ಟು ಪ್ರೀತಿಯಿಂದ ನೋಡ್ಕೊಂತ ಇದ್ದವರೆಲ್ಲ ಹಿಂಗೆ ಉಲ್ಟಾ ಬಿದ್ಬಿಟ್ಟಲ್ಲ. ನಾನು ಏನು ಮಾಡಿದ್ದೀನಿ ಅಂತ ಕೆಲಸನ? ಛೇ, ಲೇ, ಇಲ್ಲಿ ನಾನು ಕಷ್ಟಪಟ್ಕೊಂಡು ಒದ್ದಾಡಿ ಸಾಯ್ತಾ ಇದ್ರೆ ನೀನು ಹೊಟ್ಟೆ ತುಂಬ ಊಟ ಮಾಡ್ತಾ ಇದೀಯಾ? ಮೇಡಮ್, ನಾನೇನು ಮಾಡಲಿ? ಸುಮ್ಮನೆ ತಿಂತಾ ಇದ್ದೀನಿ ಅಷ್ಟೇನೆ. ಅವರೇ ಕೊಟ್ರಲ್ಲ ನೀನೇ ತಿನ್ನು ಅಂತ ಹೇಳ್ಬಿಟ್ಟು. ನೀವು ಹೆಂಗಿದ್ರು ಇಂಥ ಊಟ ಎಲ್ಲ ತಿನ್ನಲ್ಲ ಅಲ್ವಾ ಮೇಡಮ್? ಲೇ, ಇದೊಳೆ ಹೋಟ್ಲಿಗಾದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬರೋಣ. ಮೇಡಮ್, ಅದಕ್ಕಾದ್ರೂ ದುಡ್ಡು ಬೇಕಲ್ವಾ ಮೇಡಮ್? ದುಡ್ಡೆಲ್ಲ ರೂಮಲ್ಲಿ ಇಟ್ಟಿದ್ದೀರಾ ಅಂತ ಅನ್ನಿಸ್ತೈತೆ. ದುಡ್ಡಿಲ್ಲ ಅಂದರೆ ಊರಾಗೆ ಕೊಡಲ್ಲ ಮೇಡಮ್. ನನ್ನ ಅಕೌಂಟಲ್ಲಿ ದುಡ್ಡಿರ್ಬೇಕಿತ್ತಲ್ವಾ ಮೇಡಮ್? ನೀವೇ ಮೊನ್ನೆ ಕ್ರೀಮು ಅದು ಇದು ಅಂತೆಲ್ಲ ಖರ್ಚು ಮಾಡಿಬಿಟ್ರಲ್ಲ ಮೇಡಮ್. ಅಕೌಂಟಲ್ಲಿ ಜಾಸ್ತಿ ದುಡ್ಡೇ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್. ಓ ಶಿಟ್, ಹೌದಲ್ವಾ? ಎಲ್ಲ ಕ್ರೀಮು ಪೌಡರು, ಅಯ್ಯೋ ಫ್ರೂಚೆ, ನನ್ನ ಜಾಕೆಟು ಎಲ್ಲ ತರಿಸ್ಬಿಟ್ಟೆ. ಅಮೌಂಟ್ ಖಾಲಿ. ಅಪ್ಪಂಗಾದರೂ ಫೋನ್ ಮಾಡಿಬಿಟ್ಟು ಏನಾದರೂ ಒಂದು ಹೇಳಬೇಕು.
ನೋಡೆ ಹೆಂಗನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಈ ನಮ್ಮ ಮುತ್ತಿಗೆ ಮಾತು ನಾನು ಕೇಳಲ್ಲ. ನೋಡು ನಮ್ಮಮ್ಮ ಇಲ್ದಿರೋದಕ್ಕೆ ಇವಳು ಈ ಥರ ಎಲ್ಲ ಮಾಡ್ತಾವಳೆ. ಏ ಕಮ್ಲೆ ನೋಡು, ನೀನು ಹೆಂಗನ ಮಾಡಿಬಿಟ್ಟು ಊಟಕ್ಕೊಂದು ವ್ಯವಸ್ಥೆ ಮಾಡು. ನೋಡೋಣ ಯಾರಾದರೂ ಬೇರೆಯವ್ರು ಸಿಗ್ತಾರ ಊಟಕ್ಕೆ ಅಂತೇಳಿ. ನಮ್ಮಮ್ಮ ಬರೋ ತನಕ ಅಷ್ಟೇ ಇವಳು ಆಟ. ನಮ್ಮಮ್ಮ ಬಂದಮೇಲೆ ಬಾಯಿ ಮುಚ್ಕೊಂಡು ಇವಳು ಮೂಲೆ ಕುಂತ್ಕೊಂತಾಳೆ. ಆಮೇಲೆ ಇವಳನ್ನೇನೆ ಒದ್ಬಿಟ್ಟು ಮನೆಯಿಂದ ಓಡಿಸ್ಬಿಡೋಣ. ಸರಿ ಮೇಡಮ್ ಆಯಿತು, ನೀವು ಹೆಂಗೆ ಹೇಳಿದ್ರೆ ಹಂಗೇನೇನೆ. ಊಟಕ್ಕೆ ನೋಡೋಣ ಮೇಡಮ್. ಹೋಟ್ಲಾಗೆಲ್ಲನೂ ಇಡ್ಲಿ ದೋಸೆ ಬಿಟ್ಬಿಟ್ರೆ ಅಂಥವೇನು ಸಿಗೋಕ್ಕಿಲ್ಲ. ಇಲ್ಲೆಲ್ಲ ಚಿತ್ರಾನ್ನ ಇಡ್ಲಿ ದೋಸೆನೂ ಸಿಗಲ್ಲ ಮೇಡಮ್. ಇಲ್ಲೆಲ್ಲನೂ ಬರೀ ಅದೇನೋ ಒಂಥರಲ್ಲ ಅನ್ನ ಪಲಾವು ಅಂಥವು ಸಿಗ್ತವೆ. ನೀವು ಬೆಳಗ್ಗೆ ಅನ್ನ ಅಂಥವೆಲ್ಲ ತಿನ್ನಲ್ವಲ್ಲ ಮೇಡಮ್? ಛೇ ಹೌದಲ್ವಾ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಈ ಹಳ್ಳಿಗೆ ಬಂದ್ಬಿಟ್ಟು ಬಿದ್ದುಬಿಟ್ಟಿದ್ದೀರಲ್ಲ, ಒಂದು ಗಾಡಿ ಇಲ್ವಲ್ಲ ಎಲ್ಲೂ ಹೋಗೋಕ್ಕೆ. ನಮ್ಮ ಅಪ್ಪಂಗೊಂದು ಫೋನ್ ಮಾಡಿಬಿಟ್ಟು ಎಲ್ಲ ವಿಷಯನೂ ಹೇಳ್ತೀನಿ ಇರು. ಮೇಡಮ್ ಕೀ ಕೊಟ್ಟರೆ ಅಡುಗೆ ಮನೆಗೆ ನಾನೇ ಮಾಡ್ತಿದ್ದೆ, ಅವ್ರು ಕೊಡಲ್ಲ ಅಂತ ಅನ್ನಿಸ್ತದೆ. ನಾನು ಈ ಮನೆಗಿರೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ. ನಾನು ಹೊರಗಡೆ ಹೋಗ್ಬಿಡ್ಲಾ ಮೇಡಮ್? ಯಾಕೆ ನನ್ನ ಹುಡುಗನ ಜೊತೆ ಓಡೋಗಕ್ಕ? ಮುಚ್ಕೊಂಡು ಬಿದ್ದಿರು, ಎಲ್ಲೂ ಹೋಗ್ಬೇಡ. ನೀನು ಹೊರಗಡೆ ಕಳ್ಸೋಕ್ಕೆ ಭಯ ಆಗ್ತೈತೆ. ಎಲ್ಲ ಹುಡುಗನ ಜೊತೆ ಓಡೋಗ್ಬಿಡ್ತೀಯ ಅಂತೇಳಿ ಬಾಯಿ ಮುಚ್ಕೊಂಡು ಬಿದ್ದಿರು. ಎಲ್ಲನೂ ಮೋಸ ಮಾಡೋರು ಯಾವ್ಬಿಟ್ರು. ನಮ್ಮ ಅಪ್ಪನ ಹತ್ರ ಮಾತಾಡ್ಕೊಂಡು ಬರ್ತೀನಿ. ನಮ್ಮ ಅಪ್ಪ ಒಂದು ವ್ಯವಸ್ಥೆ ಮಾಡ್ತಾರೆ. ಸರಿ ಮೇಡಮ್, ನಿಮ್ಮ ಇಷ್ಟ. ಇದು ಯಾಕಿದು ಎಲ್ಲ ಹಿಂಗಾಯ್ತಾಯ್ತಲ್ಲ? ಇದ್ರಾಗ ಯಾರು ಸರಿ ಯಾರು ತಪ್ಪು ಅಂತಲೇ ಗೊತ್ತಾಯ್ತಿಲ್ವಲ್ಲ? ಅಯ್ಯೋ ದೇವ್ರೆ, ನನಗೆ ಮನೆಯಾಗ ಏನು ನಡೀತೈತೆ ಅಂತಲೂ ಅರ್ಥ ಆಗ್ತಿಲ್ಲ. ಅದು ಏನು ನಡೀತಾಯ್ತೋ ಏನು ದೇವ್ರಿಗೆ ಗೊತ್ತಾಗಬೇಕು. ಹೊಟ್ಟೆ ತುಂಬ ತಿಂದ್ಬಿಟ್ಟು ತೊಳೆದ್ಬಿಟ್ಟು ಮಾಡೋಗ್ಬಿಡ್ತೀನಿ. ಅಲ್ಲ ದಿನ ನಾನೇ ಅಡುಗೆ ಮಾಡ್ತಿದ್ದೆ, ಏನು ಅಂತಿರಲಿಲ್ಲ. ಇವಾಗ ಮಾಡಲಿಲ್ಲ ಬಿಡು, ಸುಮ್ಮನೆ ನೀನು ಯಾಕೆ. ಎಲ್ಲೋದ್ಲವಳು? ಅವ್ರ ಅಪ್ಪನ ಹತ್ರ ಫೋನಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗವ್ರೆ. ಮಾತಾಡಲಿ ಇಬ್ಬರು ಕಳ್ಳನ ಮಕ್ಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನು ನೆನ್ನೆ ಇವತ್ತು ಬಟ್ಟೆ ಒಗ್ಯಕ್ಕೆ ಹೋಗಿಲ್ಲ ಅಲ್ವಾ? ಇಲ್ಲ ಅಕ್ಕ ಹೋಗಿಲ್ಲ. ಅವ್ರು ಈಚೆ ಕಡೆಗೆ ಕಳಿಸ್ತಿಲ್ವಲ್ಲ ನನ್ನ ಮೇಡಮು. ಹೌದಲ್ವಾ, ನೀನು ಈಚೆ ಕಡೆಗೆ ಕಳಿಸ್ತಿಲ್ಲ. ಈಗ ಮತ್ತೆ ಮನೆಗಿರೋ ಬಟ್ಟೆ ಎಲ್ಲ ಯಾರು ಒಗಿತಾರೆ ಹೇಳು? ನಮ್ಮ ಮನೆಯಾಗೆ ಭಾಳ ಅಂದರೆ ಭಾಳ ಕೆಲಸ ಇರ್ತದೆ. ಯಾರು ಒಗಿತಾರೆ? ಒಗಿಸ್ಬೇಕಲ್ವಾ? ಮೇಡಮ್ ಅವ್ರ ಹತ್ರ ಹೋಗಿಸ್ತೀರಾ? ಅವ್ರಿಗೆಲ್ಲ ಒಗ್ಯಕ್ಕೆ ಬರೋಕ್ಕಿಲ್ಲ. ಕಲಿಸ್ತೀನಿ ಎಲ್ಲ ಕಲಿಸ್ತೀನಿ, ಚೆನ್ನಾಗಿ ಕಲಿಸ್ತೀನಿ. ಅದಕ್ಕೆ ತಾನೇ ನಮ್ಮ ಅತ್ತೆ ದೂರ ಕಳಿಸಿರೋದು. ನೋಡು ಬಟ್ಟೆ ಎಲ್ಲ ಗುಡ್ಡಾಕ್ತೀನಿ ಇರು. ನಿನ್ನ ಒಗಿದಿರೋವೆಲ್ಲನೂ ಗುಡ್ಡೆ ಹಾಕಿಕೊಡು. ಎಲ್ಲ ತಗೊಂಡೋಗಿ ಒಳತ್ರ ಒಗ್ಸೋದು ಹೆಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು.